ಇಂಡಿಯಾ ಮೈತ್ರಿಗೆ ಶಾಕ್ ಕೊಟ್ಟ ಮಮತಾ ಬ್ಯಾನರ್ಜಿ. ಕಾಂಗ್ರೆಸ್ಗೆ ಬಿಗ್ ಸ್ಕೆಚ್, ಮಮತಾ ಮಾಡಿದ್ರ ಪ್ಲಾನ್. ಇಂಡಿಯಾ ಒಕ್ಕೂಟದ ಆಧಿಪತ್ಯಕ್ಕಾಗಿ ಮಮತಾ ರಣತಂತ್ರ ಹೇರಿದ್ರ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸೈಡ್ ಲೈನ್ ಮಾಡಲು ತಂತ್ರಗಾರಿಕೆ. ಇಂಡಿಯಾ ಒಕ್ಕೂಟದ ಮೇಲೆ ಹಿಡಿತ ಸಾಧಿಸಲು ಮುಂದಾದ ದೀದಿ. ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ನ ಡಮ್ಮಿ ಮಾಡಲು ಪ್ಲಾನ್ ಮಾಡಿಕೊಂಡ್ರ. ಮಮತಾ ಬ್ಯಾನರ್ಜಿ ಪ್ರಯತ್ನಕ್ಕೆ ಶರದ್ ಪವಾರ್ ಸಹ ಬೆಂಬಲ ನೀಡಿದ್ದಾರೆ. ಮಮತಾಗೆ ಮೈತ್ರಿ ಮುನ್ನಡೆಸೋ ಶಕ್ತಿ ಇದೆ ಎಂದ ಶರದ್ ಪವಾರ್, ಶೀಘ್ರದಲ್ಲೇ ಇಂಡಿಯಾ ಒಕ್ಕೂಟದಲ್ಲಿ ಭಾರಿ ಬದಲಾವಣೆಯ ಸಾಧ್ಯತೆ ಇದೆ. ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲುಂಟಾಯಿತು. ಸೋಲಿನ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಕದರ್ ಕಳೆದುಕೊಂಡ ಕಾಂಗ್ರೆಸ್ನ ಸೋಲಿನ ಬ್ಯಾಗೇಜ್ ಹೊರಲು ಸಿದ್ಧರಿರುವಂತೆ ಮಿತ್ರರು. ಹೀಗಾಗಿ ಗಾಯದ ಮೇಲೆ ಬರೆ ಎಂಬಂತೆ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಸ್ಥಿತಿ ಶುರುವಾಗಿದ್ದು ಇಂಡಿಯಾ ಮೈತ್ರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಅದೇನು ಅಂತೀರಾ? ಮಮತಾ ಬ್ಯಾನರ್ಜಿಯವರು ಇಂಡಿಯಾ ಮೈತ್ರಿಗೆ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬಿಗ್ ಸ್ಕೆಚ್ ಹಾಕಿದ್ದಾರೆ. ಮಮತಾ ಮಾಡಿದ್ರ ಬಿಗ್ ಪ್ಲಾನ್. ಇದಕ್ಕೆ ಶರದ್ ಪವಾರ್ ಸಪೋರ್ಟ್. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ನಿರ್ನಾಮ ಮಾಡಲು ಹೊರಟ್ರ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸೈಡ್ ಲೈನ್ ಮಾಡಲು ತಂತ್ರಗಾರಿಕೆ ಹೆಣೆದಿದ್ದಾರೆ. ಇಂಡಿಯಾ ಒಕ್ಕೂಟದ ಮೇಲೆ ಹಿಡಿತ ಸಾಧಿಸಲು ದೀದಿ ಮುಂದಾಗಿದ್ದಾರೆ. ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ನ ಡಮ್ಮಿ ಮಾಡಲು ದೀದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಪ್ರಯತ್ನಕ್ಕೆ ಶರದ್ ಪವಾರ್ ಸಹ ಬೆಂಬಲ ನೀಡಿದ್ದಾರೆ. ಶರದ್ ಪವಾರ್ ಮಮತಾಗೆ ಮೈತ್ರಿ ಮುನ್ನಡೆಸೋ ಶಕ್ತಿ ಇದೆ ಎಂದಿದ್ದಾರೆ. ಶೀಘ್ರದಲ್ಲೇ ಇಂಡಿಯಾ ಒಕ್ಕೂಟದಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮೊನ್ನೆ ನಡೆದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಭಾರಿ ಮುಖಭಂಗ ಅನುಭವಿಸಿತು. ಹೀನಾಯವಾಗಿ ಸೋಲು ಕಂಡಿತು. ಸೋಲಿನ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಕದರ್ ಕಳೆದುಕೊಂಡಿದೆ. ಕಾಂಗ್ರೆಸ್ನ ಸೋಲಿನ ಬ್ಯಾಗೇಜ್ ಅನ್ನು ಹೊರಲು ಸಿದ್ಧರಿರುವಂತೆ ಮಿತ್ರರು. ಹೀಗಾಗಿ ಗಾಯದ ಮೇಲೆ ಬರೆ ಎಂಬಂತೆ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಸ್ಥಿತಿ ಶುರುವಾಗಿದೆ. ಈಗ ಕಾಂಗ್ರೆಸ್ನ ಅಧಿಪತ್ಯಕ್ಕೆ ಇತ್ತ ಮಮತಾ ಬ್ಯಾನರ್ಜಿ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟದ ಅಧಿಪತ್ಯಕ್ಕಾಗಿ ಮಮತಾ ಬ್ಯಾನರ್ಜಿ ರಣತಂತ್ರ ಹೆಣೆದಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಯತ್ನಕ್ಕೆ ಶರದ್ ಪವಾರ್ ಸಹ ಬೆಂಬಲ ನೀಡಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಇಂಡಿಯಾ ಒಕ್ಕೂಟವನ್ನ ಮುನ್ನಡೆಸೋ ಶಕ್ತಿ ಇದೆ ಎಂದು ಶರದ್ ಪವಾರ್ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಶೀಘ್ರದಲ್ಲೇ ಇಂಡಿಯಾ ಒಕ್ಕೂಟದಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲುಂಟಾಗಿತ್ತು. ಸೋಲಿನ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಕದರ್ ಕಳೆದುಕೊಂಡ ಕಾಂಗ್ರೆಸ್ ಮಹಾರಾಷ್ಟ್ರದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಇಂಡಿಯಾ ಒಕ್ಕೂಟ ಭಾರಿ ಹಿನ್ನಡೆಯಾಗಿತ್ತು. ಭಾರಿ ಹಿನ್ನಡೆಯಿಂದ ಸೋತು ಸುಣ್ಣವಾಗಿದೆ. ಸೋಲಿನ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಕದರ್ ಕಳೆದುಕೊಂಡ ಕಾಂಗ್ರೆಸ್ನ ಸೋಲಿನ ಬ್ಯಾಗೇಜ್ ಹೊರಲು ಸಿದ್ಧರಿರುವಂತೆ ಮಿತ್ರರು. ಕಾಂಗ್ರೆಸ್ಗೀಗ ಇಕ್ಕಟ್ಟಿನ ಸ್ಥಿತಿ ಶುರುವಾಗಿದೆ. ರಾಹುಲ್ ಗಾಂಧಿಗೆ ದೀದಿ ಕೊಟ್ಟರು ಶಾಕ್. ಕಾಂಗ್ರೆಸ್ ಈಗ ಶೇಕ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ಬಿಗ್ ಸ್ಕೆಚ್, ಮಮತಾ ಮಾಡಿದ್ರೆ ಹಾಗಾದರೆ ಬಿಗ್ ಪ್ಲಾನ್. ಇಂಡಿಯಾ ಒಕ್ಕೂಟದ ಅಧಿಪತ್ಯಕ್ಕಾಗಿ ಬಿಗ್ ಪ್ಲಾನ್ ಮಾಡಿದ್ರ. ಇಂಡಿಯಾ ಒಕ್ಕೂಟವನ್ನು ಹೇಗಾದರೂ ಮಾಡಿ ಸೈಡ್ ಲೈನ್ ಮಾಡಲು ಮುಂದಾದ್ರ ದೀದಿ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸೈಡ್ ಲೈನ್ ಮಾಡಲು ತಂತ್ರಗಾರಿಕೆ ಹೆಣೆದ್ರ ಶರದ್ ಪವಾರ್ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ.